ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಮನು ಇನ್ನು ಮಲಗಿದ್ದಾರೆ ಡೋರ್ ಹಾಕ್ಕೊಂಡು. ಟೈಮು 9:20 ನಾನೇನೋ 8 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದು ನೀರೆಲ್ಲ ಕುಡಿದ್ಬಿಟ್ಟು ಕೂತಿದೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ. ಇವಾಗ ಎದ್ದು ಬಂದು ನೋಡ್ತಾ ಇದ್ದೀನಿ ಹಾಲೆಲ್ಲ ಬಿಸಿ ಮಾಡೋಣ ಅಂತ. ಹಾಲೇ ತಂದಿಲ್ಲ ಮನು, ನಿನ್ನೆ ಮರ್ತ್ಕೊಬಿಟ್ಟಿದ್ದಾರೆ. ನೆನ್ನೆ ಸಂಜೆ ಹೋಗಿದ್ರು 4 ಗಂಟೆಲ್ಲ ಹಾಲು ತರೋದಕ್ಕೆ. ಇನ್ನೂ ಅದು ಹಾಲು ಅಂಗಡಿ ನಂದಿನಿ ಓಪನ್ ಆಗಿರಲಿಲ್ಲ ಅಂತೆ. ಅವ್ರು 5 ಗಂಟೆಗೇನೋ ಓಪನ್ ಮಾಡ್ತಾರೆ, ನನಗೆ ಗೊತ್ತಿರಂಗೆ. ಸರಿ ಬಾ ಇನ್ನೊಂದು ಅವರ್ ಬಿಟ್ಟು ಹೋಗಿವಂತೆ ಅಂದರೆ ಆಮೇಲೆ ಲಿಟ್ರಲಿ ಅವರು ಮರ್ತ್ಬಿಟ್ಟಿದ್ದಾರೆ, ನಾನು ಮರ್ತ್ಬಿಟ್ಟಿದ್ದೀನಿ. ಇವಾಗ ಹಾಲೇ ಇಲ್ಲ. ಮನು ಎದ್ದ ತಕ್ಷಣ ಕಾಫಿ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಎದ್ದ ತಕ್ಷಣ ಹೋಗಿ ಅವ್ರದ್ದು ಫಸ್ಟ್ ಕೆಲಸ ಇವತ್ತು ಹಾಲು ತರೋದು. ಸೊ ಇನ್ವೇಸ್ ಇವಾಗ ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಲ್ಲ, ಬ್ರೇಕ್ಫಾಸ್ಟ್ ಆದರೂ ಬೇಗ ಪ್ರಿಪೇರ್ ಮಾಡ್ಬಿಡೋಣ ಅಂದ್ಕೊಂಡು ಬಂದಿದ್ದೀನಿ ಕಿಚನ್ನಿಗೆ. ಬಟ್ ಪ್ರತಿದಿನ ಬೆಳಗ್ಗೆ ಕಾಡೋ ಏಕೈಕ ಪ್ರಶ್ನೆ ಅಂದರೆ ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅನ್ನೋದು. ಅಯ್ಯೋ ಅದೇ ಒಂದು ಕನ್ಫ್ಯೂಷನ್. ಇಲ್ಲಿ ಏನು ಮಾಡೋದು ಡಿಫ್ರೆಂಟ್ ಆಗಿ ಮಾಡ್ಕೋಬೇಕಲ್ಲ, ಒಂದೇ ಥರ ತಿನ್ನೋದಕ್ಕೂ ಆಗಲ್ಲ. ನೆನ್ನೆ ಎಲ್ಲ ಉಪ್ಪಿಟ್ಟು ಮಾಡಿದೆ, ಮೊನ್ನೆ ಎಲ್ಲ ಚಿತ್ರಾನ್ನ ಮಾಡಿದೆ. ಸೊ ಈಸಿಯಾಗಿರೋ ಎರಡೂ ಮುಗ್ದೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಏನು ಮಾಡೋಣ ಅಂತ ಫ್ರಿಡ್ಜ್ ನೋಡ್ತಾರೆ. ಒಂದು ಸ್ವಲ್ಪ ತರಕಾರಿ ಇದೆ, ತರಕಾರಿ ಹಾಕ್ಬಿಟ್ಟು ಪಲಾವ್ ಥರ ಮಾಡ್ಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಆಫ್ ಆಲು ನೆನ್ನೆ ಏನೋ ಮಾಡೋಕ್ಕೆ ಹೋದಾಗ ತೆಗೆದು ನೋಡಿದ್ದೆ, ಎಲ್ಲ ಪಲಾವ್ಗೆ ಬೇಕಿರೋ ಎಲ್ಲ ಥರ ತರಕಾರಿನೂ ಇಲ್ಲ. ಅದೇ ಬೇಕಾದ್ರೆ ನೂಕೋಲಿದೆ, ಅದು ಬಿಟ್ಟರೆ ಕ್ಯಾಪ್ಸಿಕಮ್ ಇದೆ, ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಇದೆ. ಬೀನ್ಸ್ ಇದೆಯಾ ಗೊತ್ತಿಲ್ಲ, ಸದ್ಯ ಬೀನ್ಸು ಇದೆ, ಬಟ್ ಕ್ಯಾರೆಟ್ ಇಲ್ಲ. ಕ್ಯಾರೆಟ್ ಇದ್ದಿದ್ರೆ ಚೆನ್ನಾಗಿರೋದು. ಎನಿವೇಸ್ ಇರೋದನ್ನೇ ಹಾಕಿ ಮಾಡಿ ಮುಗ್ಸೋಣ. ರಾತ್ರಿದು ಸ್ವಲ್ಪ ರೈಸ್ ಮಿಕ್ಕೊಂಡಿತ್ತು, ನಮ್ಮ ಮೋಟಿ ಮೂಸಾಗೆ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದೆ. ಅಷ್ಟೊತ್ತಿಗೆ ಸಾಹೇಬ್ರು ಎದ್ದು ಕೂತವ್ರೆ. ಗುಡ್ ಮಾರ್ನಿಂಗ್. ಹಾಲೇ ತಂದಿಲ್ಲ ನೆನ್ನೆ ನೀನು? ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬೇಕು ಅಂದರೆ ಬೇಜಾರು ಅಲ್ವಾ? ನೆನ್ನೆ ತರಬೇಕಿತ್ತಾನೆ ನೀನು, ಆಮೇಲೆ ಹೋಗಿ ತರ್ತೀನಿ ಅಂತ ಅಂದ್ಬಿಟ್ರು. ಎಲ್ಲಿತ್ತು? ನೆನ್ನೆ ನೈಟ್ ಕುಡಿದ್ವಲ್ಲ 7 ಗಂಟೆಲಿ. ಇಲ್ಲ, ಅದು ಕುಡ್ದು ಬಟ್ಲು ತೊಳಿಯೋಕ್ಕಾಗ್ತೆ. ಅದಾದ್ಮೇಲೆ ನಾನು ಮರ್ತ್ಬಿಟ್ಟಿದ್ದೀನಿ ಪುನಃ ನಿನಗೆ ನೆನ್ಪು ಮಾಡೋದು. ಸೊ ಹೋಗಿ ತಗೊಂಡು ಬಾ. ಏನೇ ಹೇಳಿ ಪಲಾವ್ ಜೊತೆಗೆ ರಾಯ್ತಾ ಇದ್ರೆ ಅದ್ರದ್ದು ಮಜನೇ ಬೇರೆ. ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಸೊ ತಿಂಡಿಗೆ ಮನುಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಆಯಿತು ಅಂದ್ಬಿಟ್ಟು ಫಸ್ಟ್ ಕಾರ್ ನಿಲ್ಲಿಸ್ಬಿಡ್ತೀನಿ ಅಂತ ಹೋಗಿದ್ದಾರೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ ಹೊರಗಡೆ. ಒಳಗಡೆ ಸ್ವಲ್ಪ ಸೆಕೆ ಆಗ್ತಾ ಇದೆ ಅಲ್ವಾ ಮನು? ಒಳಗಡೆ ಸ್ವಲ್ಪ ಸೆಕೆ ಆಗ್ತಾ ಇದೆ, ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಏನು ಹೆಂಗೆ ಬಿಸಿ ಹೊಡಿತಾ ಐತೆ ಎಂಜಿನ್ ಬಿಸಿಲಲ್ಲಿ ನಿಂತಿದ್ದಕ್ಕೋ ಏನೋ. ತಿಂಡಿ ತಿನ್ಕೊಂಡು ಹೋಗಪ್ಪ. ಬೇಡ ತಿಂಡಿ ತಿನ್ನೋದು ಬಿಟ್ಟು ಬಟ್ಟೆ ಒಣಗಾಕಕ್ಕೆ ಹೋಯ್ತಾವ್ರೆ ಈ ಬಿಸಿಲಲ್ಲಿ. ಬೆಳಗ್ಗೆನೆ ಒಣಗಾಕಿದ್ರೆ ಬಿಸಿಲೇ ಇರ್ತಿರ್ಲಿಲ್ಲ. ಆಮೇಲೆ ಹೋಗಿ ಒಣಗಾಕೋಣ ಅಂತ ಅನ್ಕೊಂಡಿದ್ದೆ, ಬೆಳಗ್ಗೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ನೆನ್ನೆ ನೈಟೇ ವಾಶ್ ಮಾಡಿ ಬಕೆಟ್ಗೆ ಹಾಕಿ ಇಟ್ಟಿದ್ದೆ. ಸೊ ಇವಾಗ ತಿಂಡಿ ಮಾಡ್ಬೇಕಾದ್ರೆ ನೆನ್ಪು ಮಾಡ್ಕೊಂಡೆ, ಮನು ನಂಗೆ ತಿಂಡಿ ಬೇಡ ನಾನೇ ಒಣಗಾಕ್ಬಿಟ್ಟು ಬರ್ತೀನಿ ಅಂತ ಹೋಯ್ತಾವ್. ನಾವು ಕೂತ್ಕೊಂಡು ತಿಂಡಿ ತಿಂತೀವಿ, ಹೊಟ್ಟೆ ಹಶ್ವಾಗ್ತಾ ಇದೆ. ಇನ್ನೂ ಬೇಜಾನ್ ಟೈಮ್ ಇದೆ. ಇವಾಗ ಜಸ್ಟ್ 11:15 ಟೈಮು. ಇನ್ನು 2 ಗಂಟೆ ತನಕ ಟೈಮ್ ಇದೆ. ಮಲ್ಕೊಳಕ್ಕೆ ಇಷ್ಟ ಇಲ್ಲ. ಇವ್ರು ಯಾಕೋ ಸಾಹೇಬ್ರು ತಿಂಡಿನೂ ತಿಂದಂಗೆ ಕೂತವ್ರು ಇವತ್ತು. ಯಾಕಪ್ಪ? ಹಂಗೆ ಕಾಸ್ಟ್ ಕಟ್ಟಿಂಗ ಇಲ್ಲ ಸೇವಿಂಗ್ ಸ್ಕೀಮಾ? ಎರಡೂ. ಮತ್ತೆ ಏನ್ ಪ್ರೋಗ್ರಾಮ್ ಈಗ? ನಿದ್ದೆ ಮಾಡೋದು. ಎದ್ದಿರೋದೇ 9:30ಗಲ್ಲ ಮನು. ಅದೆಷ್ಟು ಮಲ್ಕಂತೀಯ ನೋಡ್ ಕಲಿ ನನ್ನನ್ನ. ನಾನು ನೋಡಿ ರಾತ್ರಿ 12 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 6 ಗಂಟೆಗೆ ಅಲ್ಲಾರಂ ಹೊಡ್ದಂಗೆ ಎದ್ಬಿಡ್ತೀನಿ. ಅಲ್ಲಾರಂ ಇಟ್ಕೊಂಡಿರ್ಲಿ ಬಿಟ್ಟಿರ್ಲಿ, ಆಮೇಲೆ ಪುನಃ ಮಲ್ಕೊಂಡು ಒಂದು 9 ಗಂಟೆಗೆ ಎದ್ದೇಳ್ತೀನಿ. ಏನ್ ಹೇಳ್ತೀಯ? ಶೆಕೆ ಆಗ್ತಾ ಇದೆ ಅಲ್ಲ ಇವತ್ತು ಸಿಕ್ಕಾಬಟ್ಟೆ. ಒಂದು ವಾರದಿಂದ ಅಂತ ಏನು ಅನಿಸಿಲ್ಲ ನನಗೆ. ಇವತ್ತು ಭಯಂಕರ ಶೆಕೆ ಅನಿಸ್ತಾ ಇದೆ ಒಳಗಡೆ. ಹೊರಗಡೆನೂ ಒಂದು ಎಲೆಗಳು ಅಲ್ಲಾಡ್ತಾ ಇಲ್ಲ. ಇನ್ನೊಂದು ನಮ್ಮ ಮಾವಿನ ಮರದಲ್ಲಿ, ನಮ್ಮದು ಮೀನ್ಸ್ ನಮ್ಮನೆ ಎದುರುಗಡೆ ಇರೋ ಮಾವಿನ ಮರದಲ್ಲಿ ಎಷ್ಟೊಂದು ಈಚ್ಗಳು ಬಿಟ್ಟಿದೆ. ನೋಡ್ದಾ? ತೋತಾಪುರಿನ ಅದು ಮಾವಿನಕಾಯಿ? ಬಾ ನೋಡೋಣ. ಇನ್ನೊಂದ್ಸರಿ ನೋಡೋಣ ಬಾ. ಒಬ್ಳೆ ಹೋಗಕ್ಕೆ ಬೇಜಾರು. ಅವರೆಲ್ಲ ಏನು ಅಗ್ರಿಮೆಂಟ್ ಮಾಡ್ಕೊಟ್ಟವ್ರ ನನಗೆ ನೀನು ಕರೆದಾಗೆಲ್ಲ ಬರ್ತೀನಿ ಅಂತ? ಆಫ್ಕೋರ್ಸ್ ಮಾಡಿದ್ದೀಯಾ. ಲೈಸೆನ್ಸ್ ಇದೆ ಅಮ್ಮ, ಲೈಫ್ ಲಾಂಗ್ ಲೈಸೆನ್ಸು. ನಮಗೆ ನಲ್ಲಿಫೈ ಗಿಲ್ಲಿಫೈ ಗೊತ್ತಿಲ್ಲ, ನಮ್ಗೇನಿರೋ ನಲ್ಲಿ ಮೂಳೆ ಗೊತ್ತಷ್ಟೇ. ಎದ್ದಿರೋದೇ 9:30 ಬಂದದ್ದು. ಆಕ್ಲಸಿ ಇಟ್ಟಿಟ್ಟು ನನಗೂ ನಿದ್ದೆ ಬರಿಸ್ತಾ ಇದೀಯಾ. ಒಳ್ಳೆ ಹುಡುಗಿನೂ ಹಾಳು ಮಾಡ್ತೀಯಾ. ಈಗ ನನಗೂ ನಿದ್ದೆ ಬರ್ತೈತೆ, ಹೋಗಿ ಮಲ್ಕೊಂತೀನಿ.
ನೀಟಾಗಿ ಫ್ಯಾನ್ ಹಾಕೊಂಡು ತಣ್ಣಗಾಗತ್ತೆ. ನಾನು ಒಳ್ಳೆ ಹುಡುಗಿ ತರ ಕೂತಿದೆ, ಒಂದ್ ನಿದ್ದೆ ಮಾಡಬಾರ್ದು ಇವತ್ತು ಅಂತ. ಅವ್ರು ಸಾಕ್ಲಿಸೇ ನನಗೆ ನಿದ್ದೆ ಬರೆಸ್ಬಿಟ್ರತ್ತಾಗಿ. ಮಲ್ಕೋ, ಏನ್ ಮಾಡ್ತೀವಿ? ಮಲ್ಕೊಂಡ್ ದಪ್ಪ ಆಗ್ಬಿಡ್ತೀನಿ ನಿಮ್ಮನು. ಅಲ್ಲ, ನಿಮಗೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಕಾಲ್ ಭಾಗ ಸೈಜ್ ಇದ್ದೀನಿ ನಾನು. ಹೈಟು ವೆಯ್ಟ್ ಎರಡು ತೂಕ ಹಾಕಿದ್ರೆ ನೀನೇ ಜಾಸ್ತಿ ಇರೋದು. ಹೈಟು ನಾನೇ ಜಾಸ್ತಿನಾ? ನಿನ್ನ ಹೈಟಿಗೆ ವೇಟು, ನನ್ನ ಹೈಟಿಗೆ ವೇಟು ಲೆಕ್ಕ ಹಾಕಿದ್ರೆ ನೀನೇ ಜಾಸ್ತಿ ಇರೋದು. ನೀನೆಷ್ಟು 108 kg ಇದೆಯಾ? 108. ನಾನು ನಿನ್ನೂ ಸೇರ್ಸ್ 108. ನಿನ್ನನ್ನು ಸೇರ್ಸ್ಕೊಂಡ್ರೆ ಅಷ್ಟು ಬರ್ಬೋದೇನೋ. ನಾನೊಂದು 30 ಇದ್ದೀನಿ. ಹೌದು, ಅದಕ್ಕೊಂದು 50 kg ಬೊಟ್ಟಿಡ್ಬೇಕು. ನಾನು ಸಣ್ಣಕ್ಕಿಲ್ವಾ ಹೇಳಿ? ನಾನೇನಾದ್ರು ದಪ್ಪ ಇದ್ದೀನಾ ಹೇಳಿ? ಕರೆಕ್ಟಾಗಿದ್ದೀನಿ. ನಾನು ಸಣ್ಣನೂ ಇಲ್ಲ ದಪ್ಪನೂ ಇಲ್ಲ, ಒಂಥರ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ, ನಿಂತರ ಅಲ್ಲ. ನಿಮ್ಮದು ಹೈಟು ಡಿಫೆಕ್ಟು, ವೆಯ್ಟು ಡಿಫೆಕ್ಟು, ಬಾಡಿ ಸೈಜು ಡಿಫೆಕ್ಟು, ಬಾಡಿಲಿರೋ ಎಲ್ಲ ಆರ್ಗನ್ಸ್ಗಳು ಪಾರ್ಟ್ಸ್ಗಳು ಎಲ್ಲ ಡಿಫೆಕ್ಟು. ಒಂಥರ ನೀನು ಟೋಟಲಿ ಡಿಫೆಕ್ಟೆಡ್ ಪೀಸ್ ನೀನು. ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೆ ಅಪ್ಪ. ಈಗ ಜಸ್ಟ್ ಹೋಗಿ ಒಂದು 10-15 ಮಿನಿಟ್ಸ್ ಏನೋ ಆಗಿತ್ತು. ಅಷ್ಟೊತ್ತಿಗೆ ಫೋನ್ ಕಾಲ್ ಬಂತು. ನೋಡಿ, ಈ ಸೀಸನ್ನಿಗೆ ತಕ್ಕಂಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಇರತ್ತೆ. ಈ ಮಳೆಗಾಲದಲ್ಲೇ ಒಂಥರ ಪ್ರಾಬ್ಲಮ್ಮು, ಸಮ್ಮರ್ ಬಂತು ಅಂತಾರೆ ಒಂಥರ ಪ್ರಾಬ್ಲಮ್ಮು, ವಿಂಟರ್ ಬಂತು ಅಂತಾರೆ ಒಂಥರ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ಗಳು ಇದೆ ಅಂತ ಯಾವುದಾದ್ರೂ ಫೋನ್ ಕಾಲ್ಗಳು ಬಂದ್ಬಿಟ್ರೆ ಒಂಥರ ತಲೆ ಗಿರ್ರ ಅಂದ್ಬಿಡುತ್ತೆ ನನಗೆ. ಏನು ಮನು? ಕೆಳಗಡೆ ಮನೆಯವ್ರು ಫೋನ್ ಮಾಡಿದ್ರು, ಬಾಡಿಗೆಯವರು, ಚೇಂಬರ್ ಬ್ಲಾಕ್ ಆಗಿದೆಯಂತೆ. ಆ ಯಪ್ಪ ಸಿಕ್ಕಿಲ್ಲ ಅಂತೆ. ಅದಾರೋ ಇನ್ನೊಬ್ರು ಇದ್ದಾರೆ ಅಕ್ಕ, ಅವರು ಜಾಸ್ತಿ ಕೇಳ್ತಿದ್ದಾರೆ ದುಡ್ಡು ಅಂತ ಹೇಳ್ತಾ ಇದ್ರು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಬಿಟ್ಟು. ಅವ್ರು ಎಷ್ಟು ಕೇಳ್ತಾರೆ ಅಂದ್ರೆ BBMP ಅವ್ರು ಎಷ್ಟು ಕೇಳ್ತಾರೆ ಅದಕ್ಕಿಂತ ಕಮ್ಮಿ ಕೇಳ್ತಾರೆ. ಅದು ನಿಜ. BBMP ಅವ್ರದ್ದು ಒಂದ್ಸರಿ ನಮ್ಮ ಏರಿಯಾನಲ್ಲಿ ಬಂದು ಕ್ಲೀನ್ ಮಾಡಿ ಹೋಗೋದಕ್ಕೆ 4000 rupees. ಜಸ್ಟ್ ಬಂದು ಕ್ಲೀನ್ ಮಾಡಿ ಹೋಗೋದು. ಕ್ಲೀನ್ ಅಂದರೆ ಸುಮ್ಮನೆ ಒಂಥರ ಏರ್ ಟೈಪ್ ಕುಡಿದ್ಬಿಟ್ಟು ಹೋಯ್ತಾರೆ ಅಷ್ಟೇ. ಅವ್ರು ಏನು ಇವರಾದ್ರು ಸ್ವಲ್ಪ ಕ್ಲೀನಾಗಿ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅವ್ರು 4000 ರೇಂಜಿಗಂತೂ ಇರಲ್ಲ, ಇದ್ರೆ ಒಂದು 2-2.5 ರೇಂಜ್ಗೆ ಇರ್ತಾರೆ. ಈಗ ಏನು ಹೇಳಿ ಅವ್ರಿಗೆ ಮಾಡಿ ಅನ್ನೋದ? ಹೌದು, ಆಬ್ವಿಯಸ್ಲಿ ಮಾಡಲೇಬೇಕು, ಇಲ್ಲಾಂದ್ರೆ ಹೆಂಗಿರ್ತಾರೆ ಜನಗಳು. ಹಿಂಗೆ ಈ ಮಳೆಗಾಲ ಬಂತು ಅಂದರೆ ಆ ಎಲೆಕ್ಟ್ರಿಸಿಟಿದು ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಹಳೆ ವೈರಿಂಗ್ ಅಲ್ವಾ ಅಲ್ಲಿ ನಮ್ಮ ಮನೆಯಲ್ಲಿ, ಹಂಗಾಗಿ ಈ ಚೇಂಬರು ಬಿಡಿ ಮನೆಗಳು ಎಲ್ಲ ಫಿಲ್ ಆಗಿರೋದ್ರಿಂದ ಅವಾಗವಾಗ ಬ್ಲಾಕ್ ಆಗ್ತಾನೆ ಇರುತ್ತಲ್ವಾ ಅದು. ಎಲ್ಲರ ಮನೆಗೂ ಆಗ್ತದೆ. ಅಲ್ಲ ಆಯಿತು, ಬಟ್ ಲಾಸ್ಟ್ ಇಯರ್ ಏನೋ ನಾವು ಅದು ಕಂಪ್ಲೀಟ್ ಕ್ಲೀನ್ ಮಾಡಿಸಿದ್ದು. ಮಾಡಿಸಿದ್ಮೇಲೆ ಅದೇನು ತೊಂದರೆ ಇರಲಿಲ್ಲ. ಪುನಃ ಇವಾಗ ಬ್ಲಾಕ್ ಆಗಿದ್ದೆ ಅಕ್ಕ ಅಂತ ಫೋನ್ ಮಾಡಿದ್ರು. ಹೇಳಿದ್ದೀನಿ ಯಾವುದೋ ಒಂದು ಯಪ್ಪ ರೆಗ್ಯುಲರ್ ಆಗಿ ಬರೋದು, ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಇಮ್ಮಿಡಿಯೇಟು. ಅವ್ರೇನೋ ಇಲ್ವಂತೆ, ಊರಿಗೆ ಹೋಗ್ಬಿಟ್ಟಿದಾರಂತೆ. ಹಂಗಾಗಿ ಯಾರೋ ಬೇರೆ ಹೊಸೊಬ್ರನ್ನ ಕೇಳ್ದಕ್ಕ, ಅವ್ರೇನೋ ಒಂದಿಷ್ಟು ಕೇಳ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಕೇಳ್ತಿದ್ದಾರೆ, ರೆಗ್ಯುಲರ್ ಆಗಿ ಕೇಳೋ ಯಪ್ಪನ್ಗಿನ ಅಂತ. ಬಟ್ ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ಕರ್ಕೊಂಡು ಬಂದು ಮಾಡಿಸಿ ಅವ್ರ ಹತ್ರನೇ ಅಂತ ಇವಾಗ ಫೋನ್ ಮಾಡಿ ಹೇಳ್ಬೇಕು. ಮನುನ್ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಫೋನ್ ಇಟ್ಟೆ. ನನಗೆ ಬೇರೆ ಚೆನ್ನಾಗಿ ನಿದ್ದೆ ಬಂದಿದ್ದ, ಹಂಗೆ ಫೋನ್ ನೋಡ್ಕೊಂಡು ಮಲಗಿದ್ದೆ. ಆಫ್ ದಿ ಟಾಪಿಕ್ ಹೋಗ್ತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ಒಂದು ಪಾಪಪ್ ಬಂತು, ಎಂಥದ ಇವರ ಮೆಮೊರೀಸ್ ಅಂತನೋ ಏನೋ, ನಂದು MBA ಡೇಸ್ದು. ಅಲ್ಲಿ ಒಂದು ಫೋಟೋ ಇದೆ ನಂದು MBAದು. ಅಂದರೆ ಹೋಲಿ ಆಡ್ತಾ ಇರೋದು. ಅವಾಗ ಏನೋ ಹಬ್ಬ ಎಲ್ಲ ಮುಗಿದ ಮೇಲೆ ಆಡಿದ್ದೀವಿ ಅನ್ಸತ್ತೆ, ನೆನಪೇ ಇಲ್ಲ ನನಗೆ, ಮರ್ತೇ ಹೋಗಿದೆ. ಹೆಂಗಿದ್ದೆ ಗೊತ್ತಾ ಅವಾಗ? ಫೋಟೋ ಹಾಕ್ತೀನಿ ಇಲ್ಲಿ ನೋಡಿ. ಮೊದಲು ತೋರಿಸಿದ್ದೀನಿ ಅನ್ಸತ್ತೆ, ಸ್ಕ್ರೀನಲ್ಲೂ ಹಾಕ್ತೀನಿ. ಮೊದಲು ತೋರಿಸಿದ್ದೀನಿ ಈ ಫೋಟೋ ನಿಮಗೆ. ಫೇಸ್ಬುಕ್ಕಲ್ಲಿ ಪಾಪಪ್ ಆಯಿತು ಇವರ ಮೆಮೊರಿ ಲಿಸ್ಟ್ ಅಂತ. ಹಂಗೆ ಸ್ನ್ಯಾಪ್ಶಾಟ್ ತಗೊಂಡೆ ಹಾಕಿರ್ತೀನಿ ಸ್ಕ್ರೀನಲ್ಲಿ. ನೋಡಿ ಹೆಂಗಿದ್ದೆ ಅವಾಗ ಸಣ್ಣಕ್ಕೆ. ಈ ಸೈಜ್ ಬರ್ತೀನಪ್ಪನ, ಈ ಸೈಜ್ ಬರ್ತೀನಪ್ಪನ. 10 ಸರಿ ಬಸ್ಗೆ ಹೊಡೋದ್ರು ಬರಲ್ಲ, ಬಸ್ಗೆ ಅಂತೀನಿ, ಉಳ್ಳು ಸೇವೆ ಮಾಡಿದ್ರು ಬರಲ್ಲ ಈ ಸೈಜಿಗೆ ಅಂತಂತೀನಿ. ಅವಾಗೆಲ್ಲ ದಪ್ಪ ಆಗ್ಬೇಕು ಅಂದ್ಬಿಟ್ಟು ಫುಲ್ ಹರಸಾಹಸ ಮಾಡ್ತಾ ಇದ್ದಿದ್ದು. ಸಿಕ್ಕಿದೆಲ್ಲ ತಿಂತಾ ಇದ್ದಿದ್ದು. ಇವಾಗ ಎಷ್ಟೆಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಅಂದ್ಕೊಂಡ್ರು ಏನು ದಪ್ಪ ಏನಾಗಲ್ಲ, ಸಣ್ಣನೂ ಆಗಲ್ಲ, ಇರೋ ಸೈಜೇ ಇರೋದು. ಕೆಲಸದ ಮಧ್ಯದಲ್ಲಿ ಕೂತ್ಕೊಬಿಟ್ರೆ ಟೈಮ್ ಅದು ಹೆಂಗೆ ಹೋಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಇತ್ತೀಚೆಗೆ ದೇವರು ನಮ್ಮ ಯಜಮಾನ್ರಿಗೆ ಕೊಟ್ಟಿರೋ ಒಂದು ಒಳ್ಳೆ ಬುದ್ಧಿ ಅಂದರೆ, ನಾನು ಆದ ತಕ್ಷಣ ಬಂದು ಪೂಜೆ ಮಾಡೋದು. ಏನಾದ್ರು ಕೇಳ್ಕೊಂಡ ನನಗೂ ಸೇರಿ ಏನು ಕೊಡಲ್ಲ, ಈಗ ಸುಮ್ಮನೆ ಕೇಳ್ಕೊಂಡು ಏನು ಕೊಡಲ್ಲ, ಸುಮ್ಮನೆ ಕೈ ಮುಗಿದು ಹೋಗೋದು. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಏನು ಕೇಳ್ಕೊಳ್ಳೋ ಅಪ್ಲಿಕೇಶನ್ಸ್ ಎಲ್ಲ ಏನಿಲ್ಲ, ಏನು ವರ್ಕೌಟ್ ಆಗಲ್ಲ. ಅದು ನಿಜ. ಹಂಗೆ ಕೇಳ್ದವ್ರಿಗೆಲ್ಲ ಕೊಡಂಗಿದ್ದಿದ್ರೆ ದೇವರು ಅಂತ ಯಾಕೆ ಎಲ್ಲರೂ ಪೂಜೆ ಮಾಡಬೇಕಿತ್ತು ಅಲ್ವಾ? ಕೇಳಿದ ತಕ್ಷಣ ವರಗಳು ಕೊಡಬಾರ್ದು, ಯಾಕೆ ಅದೇ ತಾನೇ ಹಿಡ್ಗಿಯೋದು ಗ್ರಿಪ್ಪು. ಏನಂತೀಯಮ್ಮನು? ನಿನಗೆ ಕೊರತೆಗಳು ಇಟ್ಟಿದ್ರೆ ನೀನು ದೇವ್ರ ಹತ್ರಕ್ಕೆ ಹೋಗೋದು. ಇಂಥದ್ದು ಕೊರತೆ ಐತೆ ಕಣಪ್ಪ ಅಂತ ನಿಂಗೆ ಬೇಕಿರೋದು ಎಲ್ಲಾನು ಕೊಟ್ಬಿಟ್ರೆ ಏನಕ್ಕೆ ನೆನೆಸ್ಕೊಂತೀಯ ದೇವ್ರನ್ನ? ಆಯ್ತಾ? ಎಲ್ಲ ಆಯ್ತು. ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಅದೆಷ್ಟು ಸರಿ ಕುಡಿತೀಯ ಮನು? ಬೆಳಗ್ಗೆ ಒಂದ್ಸರಿ, ಈಗ ಒಂದ್ಸರಿ, ಸಾಯಂಕಾಲ ಆಯ್ತು 5 ಗಂಟೆ. ಮಧ್ಯಾಹ್ನ ಕುಡ್ದಿದ್ದೆಲ್ಲ ದೇವ್ರ ಲೆಕ್ಕನಾ? ಹಂಗೆ ನನ್ನ ಲೆಕ್ಕ. ಹಂಗೆ ಬಾ, ಅಲ್ಲಿ ಬಿಸಿ ಮಾಡು, ಇಬ್ರು ಮಾಡೋಣ ಬಾ. ನಾನು ಬೆಳಗ್ಗೆಯಿಂದ ನಾನೇ ಮಾಡ್ತಾ ಇರೋದು ಅಲ್ಲಿ
ಬಿಸಿ. ಕಾಫಿನ ಬೆಳಗ್ಗೆಯಿಂದ ನಾನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಲ್ಟಾ ಮಾಡ್ಕೊಳ್ಳೋಣ. ಹೆಂಗಾಗೋಯ್ತು ಅಂದರೆ ಅಡುಗೆ ಮಾಡೋದು ಈಸಿ, ಬಡಿಸೋದು ಕಷ್ಟ ಅಂದಂಗೆ. ಹೌದಾ, ಆಯ್ತು, ಹಂಗಾರೆ ಉಲ್ಟಾ ಮಾಡೋಣ ಬಾ. ನಾನು ಹಾಲು ಬಿಸಿ ಮಾಡ್ತೀನಿ, ನೀನು ಕಾಫಿ ಮಿಕ್ಸ್ ಮಾಡು. ಅವ್ರವ್ರ ಕೆಲಸ ಅವ್ರವರೇ ಮಾಡ್ತಾರೆ. ಎಲ್ಲದಕ್ಕೂ ಏನೋ ಒಂದು ಆನ್ಸರ್ ಇಟ್ಟಿರ್ತೀಯ. ಕಷ್ಟ ಅಲ್ಲ ಅಂತೀಯ, ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು ಅಂತೀಯ. ಗೊತ್ತಿದೆಯೋ ಗೊತ್ತಿಲ್ವೋ, ಯಾರಾದರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಲೇಬೇಕು. ಅದು ರೈಟ್ ಆರ್ ರಾಂಗು ಸೆಕೆಂಡ್ರಿ, ಆಯ್ತಾ? ನೀನು ಆನ್ಸರ್ ಮಾಡಲಿಲ್ಲ ಅಂದ್ರೆ ಅವ್ರು ಇನ್ನೊಂದು ಕ್ವಶನ್ ಕೇಳ್ತಾರೆ. ನೀನು ಫಸ್ಟ್ ಆನ್ಸರ್ ಮಾಡ್ಬಿಟ್ರೆ ಅದನ್ನ ಯೋಚನೆ ಮಾಡ್ಕೊಂಡು ಎರಡನೇ ಕ್ವಶನ್ ಮರ್ತೋಗ್ತೈತೆ, ನಾನು ಏನು ಹೇಳಿದ್ದೀನೋ ಮರ್ತೋಗ್ಬಿಡ್ತೀನಿ. ಅಲ್ಲ, ನೀನು ಆನ್ಸರ್ ಮಾಡಿದ್ರೂ ನಾವು ಕೇಳೋ ಕ್ವಶನ್ ಕೇಳ್ತೀವಿ. ಬಾ, ಸ್ನಾನ ಮಾಡಿದ್ಕೆ ಸುಸ್ತ್ಕೊಬಿಟ್ಟಲ್ಲ ಹೇಳು. ಸಕ್ಕೆ ಒಳಗೆ ಎಸ್ ಹಾಕೋದು. ಹ್ಞೂ, ಕರೆಕ್ಟು. ವಿಂಡೋನೆಲ್ಲ ತೆಗಿ ಫುಲ್ಲಿ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the